ಭಗವಂತನ ಪಾದಾರವಿಂದಕ್ಕೆ ಸ್ಮರಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಂದಿನಿ ಮಹಿಳಾ ಮಂಡಳ ನನಗೆ ಬಹಳ ಚಿರಪರಿಚಿತರು. ನಂದಿನಿ ಮಹಿಳಾ ಮಂಡಳದ ಎಲ್ಲ ಸದಸ್ಯರು ಸುಮಾರು 25 ಸಂಘಟನೆಯನ್ನು ಕಟ್ಟುವುದು ಬಹಳ ಸುಲಭ, ಆದರೆ ಅದನ್ನು ಬೆಳೆಸಿಕೊಂಡು ಹೋಗಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಸಂಘಟನೆ ಕಟ್ಟಿದವರಿಗೆ ಮಾತ್ರ ಗೊತ್ತಿದೆ. ಅಂತ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. 25 ವರ್ಷಗಳನ್ನು ಪೂರೈಸಬೇಕಿದ್ರೆ ಅವರು ನಿಜವಾಗ್ಲೂ ಅಭಿನಂದನಾರ್ಹರು. ಅವರಿಗೆ ನಾನು ಮಂಗಳೂರು ತಾಲೂಕು ಮಹಿಳಾ ಮಂಡಳ ಒಕ್ಕೂಟದ ಪರವಾಗಿ ಎಲ್ಲರ ಪರವಾಗಿಯೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ಅದರಲ್ಲಿ ನಮ್ಮ ಸುನಂದ ಬೋಳೂರವರು. ಸುನಂದ ಬೋಳೂರವರಿಗೆ ಒಂದು ಪೊಲಿಟಿಕಲ್ ಪವರ್ ಇತ್ತು, ಅಂದರೆ ಕಾರ್ಪೊರೇಟರ್ ಆಗಿದ್ರು, ಮಾಜಿ ಮೇಯರ್ ಆಗಿದ್ರು. ಹಾಗಾಗಿ ಆ ಒಂದು ಪವರ್ನಿಂದಾಗಿ ಅವರೊಂದು ಸಂಘಟನೆಯನ್ನು ಗಟ್ಟಿಗೊಳಿಸಿದ್ರು ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಹೌದು. ಇಲ್ಲದಿದ್ದರೆ ಅವರು ಇಂಥ ಒಂದು ನಮ್ಮ ಎದುರಿಗೆ ಒಂದು ಬಿಲ್ಡಿಂಗ್ ಕಾಣ್ತದೆ, ಅಲ್ಲೊಂದು ಜಾಗ ಮಾಡೋದು, ಆ ಬಿಲ್ಡಿಂಗ್ ಕಟ್ಟೋದು ಅಂತ ಹೇಳಿದರೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿ ನಮಗೆ ಸ್ವತಃ ಅನುಭವ ಇದೆ. ಅಂತ ಒಂದು ಅಡಿಪಾಯವನ್ನು ನಿಮಗೆ ಹಾಕಿ ಕೊಟ್ಟಿದ್ದಾರೆ. ಒಂದು ಸುಸಜ್ಜಿತವಾದ ಬಿಲ್ಡಿಂಗನ್ನು ಕಟ್ಟಿ ಎಲ್ಲ ಸೌಲಭ್ಯವನ್ನು ಅದಕ್ಕೆ ನೀಡಿದ್ದಾರೆ. ಅದಕ್ಕೆ ಈಗ ಇರುವಂಥ ಕಾರ್ಪೊರೇಟರ್ಗಳು ಯಾರು, ಶರತ್ತನ್ನ ಯಾರೋ ಇದ್ದಾರೆಲ್ಲ, ಅವರೆಲ್ಲರೂ ಪೂರಕವಾಗಿ ಶ್ರಮಿಸ್ತಾ ಇದ್ದಾರೆ. ಇನ್ನು ಇಲ್ಲಿ ಮೇಲಿರುವ ಅಣ್ಣನವರು ನೀವುಗಳೆಲ್ಲ ಮನಸ್ಸು ಮಾಡಿದರೆ ಇನ್ನೂ ಅದರ ಮೇಲೆ ಒಂದು ಮಹಡಿ ಖಂಡಿತವಾಗಿಯೂ ಕಟ್ಟಬಹುದು ಅಂತ ನಾನು ಅಂದುಕೊಳ್ತೇನೆ. ಸಂಘಟನೆ ಅಂದರೆ ಹೇಗೆ? ಯಾಕಂದರೆ ನಾವೆಲ್ಲರೂ ಸಂಘಟನೆಯಿಂದಲೇ ಬಂದವರು. ಸಂಘಟನೆ ಅಂತ ಹೇಳಿದರೆ ಅದನ್ನು ಯಾಕೆ ಕಟ್ತಾರೆ ಅಂದರೆ ಸಾಮಾಜಿಕ ಮನೋಭಾವವನ್ನು, ಅಂದರೆ ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆಯನ್ನು ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ನಾವು ಒಂದು ಸಂಘಟನೆಯನ್ನು ಕಟ್ಟಿಕೊಳ್ತೇವೆ. ಹಾಗೆ ನಿರಂತರವಾಗಿ 25 ವರ್ಷಗಳಲ್ಲೂ ಆ ಸಂಘಟನೆಯನ್ನು ಕಟ್ಟಿ ಬೆಳೆಸಿ, ಯಾಕಂದರೆ ನಂದಿನಿ ಮಹಿಳಾ ಮಂಡಳ ನಮ್ಮ ಮಂಗಳೂರು ತಾಲೂಕು ಮಹಿಳಾ ಒಕ್ಕೂಟದಲ್ಲಿ ಪ್ರತಿ ವರ್ಷ ನಾವು ಒಂದು ಕಾಂಪಿಟೇಷನನ್ನು ಮಾಡ್ತೇವೆ. ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ 125 ಮಹಿಳಾ ಮಂಡಳಿಗಳಿವೆ. ಅದರಲ್ಲಿ ಸಾಧಾರಣ 60ರಿಂದ 70 ಮಹಿಳಾ ಮಂಡಳಿಗಳು ಕಾರ್ಯನಿರ್ವಹಿಸ್ತಾ ಇದೆ, ಚಟುವಟಿಕೆಯಿಂದ ಇದೆ. ಈ ನಂದಿನಿ ಮಹಿಳಾ ಮಂಡಳಿ ಕಾಂಪಿಟೇಷನ್ನಲ್ಲೆಲ್ಲ ಭಾಗವಹಿಸಿ ಒಂದು ತಂಡ ಪ್ರಶಸ್ತಿಯನ್ನು ಯಾವಾಗಲೂ ಪಡ್ಕೊಂಡು ಬರ್ತಾರೆ. ತಂಡ ಪ್ರಶಸ್ತಿಯನ್ನು ತಾಲೂಕಿನಲ್ಲಿ ಪಡ್ಕೊಂಡು ಬರಬೇಕು ಅಂತಾದರೆ ಅದರಲ್ಲಿ ಸತತವಾದ ಪ್ರಯತ್ನ ಹಾಗೆ ಪರಿಶ್ರಮ ಖಂಡಿತ ಇದೆ. ಅದಕ್ಕೆ ಪೂರಕವಾಗಿ, ಯಾಕಂದರೆ ಈ ವರ್ಷ ನಮಗೆ 25ನೇ ವರ್ಷ ಮಾಡಬೇಕು ಅಂದಾಗ ಗೀತಾಶೇಖರ್ ಅವರು ಅಧ್ಯಕ್ಷರಾಗಿ ಅವ್ರಿಗೆ ಬಹಳ, ಅಂದರೆ ನೋಡಲಿಕ್ಕೆ ಗೀತಕ್ಕ ಬಹಳ ಸೈಲೆಂಟ್, ಆದರೆ ಕಾರ್ಯ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಅಂದರೆ 25 ವರ್ಷ ಕಾರ್ಯಕ್ರಮಗಳನ್ನು ಮಾಡಬೇಕು, ಇಂಥ ಜನರನ್ನು ಕರಿಬೇಕು, ಇಷ್ಟು ಜನರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳುವಾಗ ಬಹಳ ಖುಷಿ ಆಗ್ತದೆ. ನಾನು ತುಂಬ ಕಾರ್ಯಕ್ರಮಗಳಿಗೆ ಹೋಗ್ತೇನೆ, ಆದರೆ ಸಭಾ ಕಾರ್ಯಕ್ರಮಕ್ಕೆ ಜನರು ಸ್ವಲ್ಪ ಕೂತ್ಕೊಳ್ಳೋದು ಕಮ್ಮಿ. ಇನ್ನು ನಾಟಕ ಯಾವಾಗ ಉಂಟು ಅಂತ ಕಾಯುವವರೇ ಜಾಸ್ತಿ. ಆದರೆ ನೀವು ಕುಂಜತ್ತ ಬಯಲಿನವರು ಖಂಡಿತ ಹಾಗಲ್ಲ. ಯಾರು ನಮ್ಮ ಅತಿಥಿಗಳಾಗಿ ಕರೆದಿದ್ದಾರ ಅವರ ಮಾತುಗಳನ್ನು ಕೇಳಬೇಕು ಅಂತೇಳಿ ಎಲ್ಲ ತುಂಬ ಜನರು ಕೂತಿದ್ದೀರಾ. ಸಾಧಾರಣವಾಗಿ ಚೇರ್ಗಳು ಫುಲ್ ಆಗಿದೆ. ನಿಮಗೆ ಅನಂತಾನಂತ ವಂದನೆಗಳನ್ನು ನಾವು ಹೇಳಬೇಕು. ಯಾಕಂದರೆ ಮಹಿಳೆಯರು ಮಾಡುವಂಥ ಕಾರ್ಯಕ್ರಮ ನಾನು ಅಲ್ಲಿ ಕೂತ್ಕೊಂಡಿದ್ದ ನೋಡಿದೆ. ಎಲ್ಲ ಮಹಿಳೆಯರ ಗಂಡಂದಿರು ಆಗಿರಬಹುದು, ಹಾಗಾದರೆ ಈ ಚೇರನ್ನು ತಂದಿಡಿದು ಅಲ್ಲಿ ಪ್ರಶಸ್ತಿಯನ್ನು ಕೊಡಬೇಕಿತ್ತು. ಎಲ್ಲದಕ್ಕೂ ಪೂರಕವಾಗಿ ಕೆಲಸ ಮಾಡ್ತಾರೆ. ಗಂಡಸರು ಒಂದು ನಾಣ್ಯದ 2 ಮುಖಗಳಿದ್ದಾಗೆ ಅಂತ ಹೇಳ್ತಾರೆ. ಹಾಗೆ ಗಂಡಸರ ಈ ಒಂದು ಸಹಕಾರದಿಂದಾಗಿ ನಂದಿನಿ ಮಹಿಳಾ ಮಂಡಲ ಇಷ್ಟು ಮುಂದಕ್ಕೆ ಬಂದಿದೆ ಅಂತ ನನ್ನ ಅನಿಸಿಕೆ. ಹಾಗೆ ನಿರಂತರವಾಗಿ ನಿಮ್ಮ ಈ ಒಂದು ಪ್ರೋತ್ಸಾಹ ಹೆಂಗಸರಿಗೆ ಕೊಟ್ಟರೆ ಅವರು ಖಂಡಿತ ಇನ್ನೂ ಹೆಚ್ಚಿನ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಸಮಾಜ ಸೇವೆಯನ್ನು ಮಾಡಬೇಕು ಅಂತಾದರೆ ತುಂಬ ಕೆಲಸ. ನಮ್ಮ ಭಾರತಿ ಇಡೀ ನಮ್ಮ ಯಾವುದರಲ್ಲಿ ಮನೆ ಮನೆಗೆ ಹೋಗ್ತಾರೆ. ಮನೆ ಮನೆಗೆ ಹೋದಾಗ ಅವ್ರಿಗೆಲ್ಲ ಮನೆಯವರ ಪರಿಚಯ ಇದೆ. ಬಟ್ ನಮಗೆ ನಮ್ಮದೊಂದು ಪ್ರಜ್ಯೋತಿ ಅಂತ ಹೇಳಿ ಒಂದು ಸಂಘ ಇದೆ. ಅದರಲ್ಲಿ ನಾವು ಯಾರು ಅಶಕ್ತರಿದ್ದಾರೆ ಅವರಿಗೆ ಕೊಡುವಾಗ ಇಂಥ ಮನೆಯಲ್ಲಿ ಇಂಥವರಿದ್ದಾರೆ ಮೇಡಮ್, ಅವರಿಗೆ ಕೊಡುವ ಇವರಿಗೆ ಕೊಡುವ ಅನ್ನುವ ಲೀಸ್ಟೇ ನಮ್ಮ ಭಾರತೀಯ ಹತ್ರ ಇದೆ. ಯಾಕಂದರೆ ಮಹಿಳೆಯರ ಬಗ್ಗೆ, ಒಂದು ಮನೆಯ ಬಗ್ಗೆ, ಅವರ ಸ್ಥಿತಿಗತಿಗಳ ಬಗ್ಗೆ ಅವಲೋಕನವನ್ನು ಮಾಡ್ತಾ ಆ ಒಂದು ಇದನ್ನು ತಿಳಿಸ್ತಾ ಇರ್ತಾರೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂದರೆ ಇಲ್ಲಿ ಸಂಧ್ಯನಿಗೆ
ಮತ್ತೆ ಅವರ ಗಂಡನಿಗೆ ಕುಣಿತ ಭಜನೆಗೆ ಒಂದು ಸನ್ಮಾನ ಮಾಡಿದಾಗ ಸಂಧ್ಯಾ ಏನೋ ಎದ್ದುಕೊಂಡು ಒಂದು ಸ್ಟೆಪ್ ಹಾಕ್ತಾರ ಅನ್ನೋ ಮಟ್ಟಿಗೆ ಅಷ್ಟು ನೆಗಾಡ್ತಾ ಕೂತಿದ್ರು. ಬಹಳ ಸಂತೋಷ ಆಯ್ತು ನನಗೆ ಸಂಧ್ಯಾ ನನ್ನ ನೋಡಿ. ಇಂಥ ಒಂದು ಸಮಾಜಕ್ಕೆ ಬೇಕು. ಸಮಾಜಕ್ಕೆ ಯಾರು ಬೇಕು ಅಂದ್ರೆ ಇಂಥ ಕೊಳ್ಳುವಿಕೆಯಿಂದಾಗಿ ಸಮಾಜ ಖಂಡಿತವಾಗಿ ಉದ್ಧಾರ ಆಗ್ತದೆ. ಇನ್ನು ಮುಂದೆಯೂ ಹಾಗೆ ನೀವುಗಳು, ಯಾಕಂದ್ರೆ ತುಂಬಾ ಜನರಿಗೆ ವೇದಿಕೆಯಲ್ಲಿ ತುಂಬಾ ಜನರಿದ್ದಾರೆ, ಆದ್ರಿಂದ ಭಾಷಣಕ್ಕಿಂತ ಜಾಸ್ತಿ ನಾಟಕ ಡ್ಯಾನ್ಸ್ಗಳನ್ನ ನೋಡ್ಲಿಕ್ಕೆ ಬಂದು ಕೂತ್ಕೊಂಡವರು ಹೆಚ್ಚಿರಬಹುದು. ಆದ್ರಿಂದ ಜಾಸ್ತಿ ಇನ್ನು ಹೆಚ್ಚಾಗಿ ನಾನು ಮಾತಾಡ್ತಾ ಇಲ್ಲ. ನಾವು ಈ ವರ್ಷ ಮಾತ್ರ ಜನವರಿ 31 ಫೆಬ್ರವರಿ 1ನೇ ತಾರೀಕಿಗೆ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ಎಲ್ಲ 30 ಜಿಲ್ಲೆಗಳ ಮಹಿಳೆಯರನ್ನ ಒಂದು ಕಡೆ ಸೇರಿಸಬೇಕು. ಆ 30 ಜಿಲ್ಲೆಯ ಮಹಿಳೆಯರಿಗೆ ಒಂದು ಕಾಂಪಿಟೇಷನ್ ಅನ್ನ ಮಾಡಬೇಕು. ಹಾಗೆ ಎಲೆಮರೆಯ ಕಾಯಿಯಾಗಿ ಇರುವಂತಹ ಮಹಿಳೆಯರನ್ನ, ಸಾಧಕ ಮಹಿಳೆಯರನ್ನ ಒಂದು ಕರ್ನಾಟಕ ಮಹಿಳಾ ರತ್ನ ಕೊಡಬೇಕು ಅಂತೇಳಿ 5 ಕೆಟಗರಿಯನ್ನ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಸಮಾಜ ಸೇವೆ ಮಾಡಿದವರು ಇರಬಹುದು, ಕೃಷಿ ಕ್ಷೇತ್ರದಲ್ಲಿ ಒಂದು ಅನುಭವವನ್ನು ಪಡೆದವರು ಇರ್ಬೋದು, ಹಾಗೆ ನಮ್ಮ ಜಾನಪದ ಕ್ಷೇತ್ರ ಮತ್ತೆ ಸ್ಪೋರ್ಟ್ಸ್, ಹೀಗೆ 5 ಕ್ಷೇತ್ರಗಳಲ್ಲಿ ಅನನ್ಯ ಕೊಡುಗೆಯನ್ನ ನೀಡಿದಂತಹ ಮಹಿಳೆಯರಿಗೆ ಕರ್ನಾಟಕ ಮಹಿಳಾ ರತ್ನ ಕೊಟ್ಟು 1 ಲಕ್ಷ ರೂಪಾಯಿಯ ಬಹುಮಾನವನ್ನ ಈ ವರ್ಷ ನಾವು ನೀಡ್ತಾ ಇದ್ದೇವೆ. ಇಲ್ಲೂ ಅಂತಹ ಮಹಿಳೆಯರಿದ್ರೆ ಖಂಡಿತವಾಗಿಯೂ ನಮಗೆ ನಿಮ್ಮ ಒಂದು ಕೆಲಸಗಳ ಕಾರ್ಯಗಳ ಬಗ್ಗೆ ನಮಗೆ ಬರೆದು ಕಳಿಸಿ. ನಿಮಗೂ ಸಿಗುವಂತ, ಯಾಕಂದ್ರೆ ಇಲ್ಲಿ ನಾನು ಕೆಲವರನ್ನ ನೋಡಿದೆ, ಸಿಗುವಂತ ಅವಕಾಶಗಳು ತುಂಬಾ ಇದೆ. ಅದನ್ನ ಸದುಪಯೋಗಗೊಳಿಸಿಕೊಳ್ಳಿ. ಎಲ್ಲಿ ಅವಕಾಶಗಳು ಸಿಗ್ತದ ಅದನ್ನ ಸದುಪಯೋಗಗೊಳಿಸಿಕೊಂಡ್ರೆ ಮಾತ್ರ ಯಶಸ್ಸಿನತ್ತ ಸಾಗಬಹುದು ಅಂತ ಹೇಳುತ್ತಾ ಅವಕಾಶವನ್ನ ನೀಡಿದ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನ